ಪ್ರೊಫೆಷ್ನಲಿ ಬರೋದಾದರೆ, ಪ್ರೊಫೆಷ್ನಲ್ ಲೈಫಿಗೆ ಬರೋದಾದರೆ, ನೀವಾಗಲೇ ಹೇಳಿದ ಹಾಗೆ ಕೆಲವರಿಗೆ ಚಿಕ್ಕ ವಯಸ್ಸಿಂದ ನಾವಿರೋದಿಷ್ಟೇ, ನಮ್ಮ ಕೈಲಾಗೋದಿಷ್ಟೇ, ಯು ಆರ್ ಅ ಫೇಲ್ಯೂರ್, ನಿನ್ನ ಕೈಲಿ ಮಾಡೋದಕ್ಕಾಗೋದಿಲ್ಲ, ಹೀಗೆ ಹೇಳ್ತಾನೇ ಇರ್ತಾರೆ. ಅಥವಾ ನೀನು ತುಂಬ ದಪ್ಪ ಇದೆಯಾ, ನೀನು ನೋಡೋಕೆ ಅಗ್ಲಿ ಇದೆಯಾ, ಇದು ಹಾಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾನೇ ಇರುತ್ತೆ. ಅದರಿಂದ ಹೊರಗೆ ಬರೋದು ಹೇಗೆ? ಓಕೆ, ರಿಲೇಷನ್ಶಿಪ್ಸ್ ಬಗ್ಗೆ ಹೇಳಿದ್ರಿ, ಬಟ್ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಸೋದು ಹೇಗೆ? ಎರಡು ರೀತಿಯಲ್ಲಿ ಹೇಳ್ಕೊಡ್ತೀನಿ. ಒಂದು ಬ್ರೈನ್ ಮೂಲಕನೇ, ಲಿಟ್ರಲಿ ಟ್ರೈನಿಂಗ್ ದ ಮೈಂಡ್, ಅದ್ರ ಮೂಲಕ ಖಂಡಿತ ನಾವು ಆ ಬ್ಯಾರಿಯರ್ಸ್ನ ಮುರಿಬಹುದು. ಅದಕ್ಕೆ ಹಲವಾರು ಮಾಧ್ಯಮಗಳಿದೆ. ಬೆಸ್ಟ್ ನಾವು ಅದನ್ನು ಬರೆದು ಅಥವಾ ಮಿರರ್ ಮುಂದೆ ಕೂತು ನನ್ನನ್ನು ನಾನು ಅರ್ಥ ಮಾಡ್ಕೊಳ್ತಾ, ಐ ಲವ್ ಮೈ ಸೆಲ್ಫ್, ಐ ಆಮ್ ದ ಬೆಸ್ಟ್, ನಾನು ದಿನೇ ದಿನೇ ಉತ್ತಮವಾದ ರೀತಿಯಲ್ಲಿ ಬದಲಾಗ್ತಾ ಇದ್ದೀನಿ, ನಾನು ಚೇತರಿಸ್ಕೊಳ್ತಾ ಇದ್ದೀನಿ, ನಾನು ನನ್ನ ದೇಹನ ಗೌರವಿಸ್ತೀನಿ, ನನ್ನ ದೃಷ್ಟಿಯಲ್ಲಿ ನಾನು ತುಂಬ ಸುಂದರವಾಗಿದ್ದೀನಿ, ನನ್ನನ್ನು ಭಗವಂತ ಪ್ರೀತಿಸೋದಕ್ಕೋಸ್ಕರನೇ ಇಷ್ಟೆಲ್ಲ ಸೌಲಭ್ಯ ಕೊಟ್ಟು ಸೃಷ್ಟಿಯಲ್ಲಿ ನನ್ನ ಇರಿಸಿದ್ದಾನೆ. ಈ ಥರ ವಿಚಾರಧಾರೆಗಳನ್ನು ಬದಲಾಯಿಸ್ಕೊಳ್ಳೋದು. ಮಿರರ್ ಯಾಕೆ ಹೇಳ್ತೀವಿ ಅಂದರೆ ಅದು ರಿಫ್ಲೆಕ್ಟ್ ಮಾಡುತ್ತೆ, ಸಬ್ಕಾನ್ಷಿಯಸ್ಲಿ ಇರುವಂಥ ವಿಚಾರಗಳನ್ನು ಬದಲಾಯಿಸೋಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಜರ್ನಲಿಂಗ್, ಹ್ಯಾಂಡ್ ರೈಟಿಂಗ್ ಇಸ್ ಮೈಂಡ್ ರೈಟಿಂಗ್ ಅಂತ ಹೇಳ್ತೀವಿ. ಅದು ಕೂಡ ಸುಪ್ತ ಮನಸ್ಸಿಗೆ ಹೋಗಿ ನಿಖರವಾಗಿ ಬದಲಾವಣೆಗಳನ್ನು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಜರ್ನಲಿಂಗ್ ಅಂದ ತಕ್ಷಣ ತುಂಬ ಜನ ಏನು ಅನ್ಕೋತಾರೆ ಅಂದರೆ ಬೆಳಗಿಂದ ರಾತ್ರಿ ಆಗಿರೋದೆಲ್ಲ ಬರಿಬೇಕು ಅಂತ. ಅದು ಡಬಲ್ ಟ್ರಾಮಾ. ಅದು ಅವ್ರು ಹಂಗೆ ಬೈದರು, ಇವ್ರು ಹಿಂಗೆ ಬೈದರು, ಇವರು ಜಿಲೇಬಿ ಕೊಡಲಿಲ್ಲ ನನಗೆ, ಅವ್ರು ನಂಗೆ ಹಳೆ ಸೀರೆ ಕೊಟ್ಟರು. ಸೊ ಅದು ಅವಾಗ ಹತ್ತಿರಲ್ಲ, ಬರಿಬೇಕಾದ್ರೆ ಅಳ್ಕೊಂಡು ಕೂತಿರ್ತಾರೆ. ಟ್ರೂ. ಸೊ ಆ ಥರ ಅಲ್ಲ, ಕಾನ್ಷಿಯಸ್ ರೈಟಿಂಗ್ ಅಂದರೆ ಫಾರ್ ಎಕ್ಸಾಂಪಲ್, ಈಗ ಎಲ್ಲರಿಗೂ ಜಿಲೇಬಿ ಕೊಟ್ಟರು ನನಗೆ ಕೊಡಲಿಲ್ಲ ಅನ್ನೋದನ್ನೇ ಬರಿತಿದ್ದೀರಾ ಅಂತ ಇಟ್ಕೊಳ್ಳಿ. ಎಲ್ಲರಿಗೂ ಜಿಲೇಬಿ ಕೊಟ್ಟರು ನಂಗೆ ಕೊಡಲಿಲ್ಲ, ಆದರೆ ಏನು ಗೊತ್ತಾ, ಒಳ್ಳೇದಾಯಿತು, ಬಿಕಾಸ್ ನಾನು ಜಿಲೇಬಿನನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ, ನಾನು ಜಿಲೇಬಿ ಮೇಲೆ ಅವಲಂಬಿತ ಆಗಿಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಕಲ್ತ್ಕೊಂಡೆ. ಸೊ ನಾನು ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಬಟ್ ನಾಳೆ ದಿನ ನಾನು ಯಾರಿಗಾದ್ರೂ ಸ್ವೀಟ್ ಹಂಚ್ಬೇಕಾದ್ರೆ ಈ ಥರ ತಾರತಮ್ಯ ಮಾಡಬಾರ್ದು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು, ಥ್ಯಾಂಕ್ ಯು ಅಂತ ಎಂಡ್ ಮಾಡ್ತೀವಿ. ಸೊ ದ ನೆಕ್ಸ್ಟ್ ಟೈಮ್ ವೆನ್ ಯು ಗೋ ಥ್ರೂ ಸಮಥಿಂಗ್ ಲೈಕ್ ದ್ಯಾಟ್, ಯು ಆರ್ ಸೋ ಎಂಪವರ್ಡ್. ಆ್ಯಂಡ್ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಆ ಗಾರ್ಬೇಜನ್ನು ಅವ್ರವ್ರದ್ದೇ ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ನೀವು ಮುಕ್ತವಾಗಿ ಮಲ್ಕೊಳ್ತೀರ ಅಂದರೆ ರಾತ್ರಿ ಪೂರ್ತಿ ಅದು ಪ್ರೊಸೆಸ್ ಆಗುತ್ತೆ, ಅಯ್ಯೋ ನನಗೆ ಜಿಲೇಬಿ ಕೊಡಲಿಲ್ವಲ್ಲ ಅಂತ, ಆ್ಯಸ್ ಇಫ್ ವಿ ನೆವರ್ ಹ್ಯಾಡ್ ದಟ್ ಸ್ವೀಟ್ ಇನ್ ಅವರ್ ಲೈಫ್ ಅಲ್ವಾ. ಅದು ಒಂದು. ಸೊ ಈ ಥರ ಬರೆಯೋದ್ರ ಮೂಲಕ ಅಥವಾ ಮಿರರ್ ಮೂಲಕ ಅಥವಾ ಧ್ಯಾನದ ಮೂಲಕ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಅಫರ್ಮೇಷನ್ಸ್ ಆರ್ ಶಾರ್ಟ್ ಸೆಂಟೆನ್ಸಸ್. ಅದನ್ನು ರಿಪೀಟ್, ಯಾಕಂದರೆ ರಿಪಿಟೇಷನ್ ಸಿಟ್ಸ್ ಇನ್ ದಿ ಇನ್ನರ್ ಮೈಂಡ್. ಇದು ಪ್ರೂವನ್. Is it a fake it till make it? Absolutely ಹೌದು. ಇನ್ಫ್ಯಾಕ್ಟ್ ಥ್ಯಾಂಕ್ಸ್ ಫಾರ್ ರಿಮೈಂಡಿಂಗ್ ಮೀ, ಬಿಕಾಸ್ ನಮ್ಗೆ ಎಷ್ಟೋ ಸತಿ ಇದು ನಾಟಕೀಯ ಅಂತ ಅನಿಸುತ್ತೆ. ನಾನು ಚೆನ್ನಾಗಿಲ್ಲ ಅಂತ ನಮ್ಮ ಅಪ್ಪನೂ ಹೇಳಿದ್ದಾರೆ, ನಮ್ಮ ಅಮ್ಮನೂ ಹೇಳಿದ್ದಾರೆ, ನನ್ನ ಬಾಯ್ ಫ್ರೆಂಡು ಹೇಳಿದಾನೆ, ಈಗ ಸಡನ್ನಾಗಿ ನಾನು ಐ ಆಮ್ ಬ್ಯೂಟಿಫುಲ್ ಅಂದಾಗ ಅದು ಹೇಗೆ ನಂಬುತ್ತೆ ಅಂತ. ಸೊ ಬ್ರೈನಿಗೆ ನಾನು ಸುಮಾರು ಸತಿ ಎಕ್ಸ್ಪೆರಿಮೆಂಟ್ ಹೇಳಿದ್ದೀನಿ. ಇಲ್ಲೇ ಕೂತು ನಿಂಬೆಹಣ್ಣು, ಹುಳಿ ನಿಂಬೆಹಣ್ಣು ಹುಳಿ ಇದೆ ಅಂದ ತಕ್ಷಣ ಆಲ್ರೆಡಿ ನಮ್ಮ ಹಲ್ಲಲ್ಲಿ ಒಂಥರ ಜುಮ್ಮು, ಬಾಯಲ್ಲಿ ನೀರು ಬರುತ್ತೆ. ಆ್ಯಂಡ್ ವಿ ನೋ ದಟ್ ಇನ್ ರಿಯಲ್ ಇಟ್ಸ್ ನಾಟ್ ದೇರ್. ಅಥವಾ ಅಲ್ಲಿ ಹಲ್ಲಿದೆ ನೋಡು ಅಂದರೆ ಅಲ್ಲಿ ಹಲ್ಲಿ ಇಲ್ಲ, ನಾನು ಇನ್ನೂ ನೋಡಿಲ್ಲ, ಆಲ್ರೆಡಿ ಕಿರ್ಚಿ ಆಲ್ರೆಡಿ ಸೀಟಿಂದ ಎಗರಿ ಆ ಕಡೆ ಹೊಟ್ಟೋಗ್ಬಿಟ್ಟಿರ್ತಾರೆ. ಬಿಕಾಸ್ ಬ್ರೈನಿಗೆ ನಿಜವಾಗ್ಲೂ ನಿಜವಾದ ಏನಿಲ್ಲ ಅನ್ನೋ ಡಿಫ್ರೆನ್ಸ್ ಗೊತ್ತಿಲ್ಲ. ಅಥವಾ ಅವ್ರಿಗೆಲ್ಲೋ ಒಂದು ಸ್ಕೂಟಿಲಿ ಹೋಗ್ತಾ ಇರ್ತಾರೆ, ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಂಡಿರ್ತಾರೆ. ಸ್ಕೂಟಿ ಅಂದ ತಕ್ಷಣ ಸ್ಕೂಟಿ ಅಂತ ಹೇಳ್ಬೇಡ, ನನಗೆ ಎದೆ ಬಡ್ತಾ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ. ಅಲ್ಲಿ ಸ್ಕೂಟಿನೂ ಬಂದಿಲ್ಲ, ನೀನಿನ್ನೂ ಗಾಡಿ ಮುಟ್ಟೇ ಇಲ್ಲ. ಬಿಕಾಸ್ ಬ್ರೈನ್ ಕೆನಾಟ್ ಡಿಫ್ರೆನ್ಶಿಯೇಟ್. ದಿಸ್ ಇಸ್ ರಿಯಲ್ ಬ್ರೈನ್ ಸೈನ್ಸ್. ದಿಸ್ ಇಸ್ ಬ್ರೈನ್ ಸೈನ್ಸ್ ಅಲ್ವಾ. ನಮಗೆ ಆ ರಿಯಲ್ ಅನ್ರಿಯಲ್ ಅನ್ನೋದು ಬ್ರೈನಿಗೆ ಗೊತ್ತಿಲ್ಲ. ಸೊ ಅದರಿಂದ ನಾವು ಅದನ್ನು ಹೀಗೆ ಅಂತ ನಾಟಕೀಯವಾಗಿ ಹೇಳ್ತಾ ಒಂದಿನ ಅದು ಆ ಡೋರ್ನ ಓಪನ್ ಮಾಡಿ ಸುಪ್ತ ಮನಸ್ಸು ಒಳಗಡೆ ಬಿಟ್ಬಿಡುತ್ತೆ. ಒಂದು ಎಕ್ಸಾಂಪಲ್ ಹಾಗಾದರೆ ಇದನ್ನು ಕೊಡ್ಬೋದಾ? ಎಸ್. ಎಲ್ಲರೂ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿರೋದು, ನಾನು ಅದನ್ನು ಜಾಸ್ತಿ ಕೇಳ್ತಾ ಇದ್ದೀನಿ ನಿಮಗೆ. ಪ್ಲೀಸ್. ನಾನು ಒಬ್ಬ ಅದ್ಭುತ ಉದ್ಯಮಿ ಆಗ್ತೀನಿ ಅನ್ಬೇಕಾ, ಆಗಿದ್ದೀನಿ ಅಂತ ಹೇಳಬೇಕು. ಎಸ್. ಯಾಕೆಂದರೆ ಆಗ್ತೀನಿ ಅಂದಾಗ ಇನ್ನೂ ಆಗಿಲ್ಲ ಅನ್ನೋ ಆತಂಕ, ಅಯ್ಯೋ ಆಗಲ್ಲ ಬಿಡು ನೀನು ಅಂತ ಹೇಳಿಸುತ್ತೆ. ಮತ್ತು ಆಗಿದ್ದೀನಿ ಅಂತಂದಾಗ ನಾನು ಆಗಲೇ ಹೇಳಿದಾಗೆ ಬ್ರೈನ್ ಕೆನಾಟ್ ಮೇಕ್ ಔಟ್ ದ ಡಿಫ್ರೆನ್ಸ್. ಸೊ ಇಟ್ ವಿಲ್ ಸ್ಟಾರ್ಟ್ ಪ್ರಿಪೇರಿಂಗ್ ಯು ಟು ಗೆಟ್ ದ ಕ್ಯಾಲಿಬರ್. ಉದ್ಯಮಿ ಆಗೋಕ್ಕೆ ಬೇಕಾಗುವಂಥ ಹಾವ ಭಾವ ಅಥವಾ ಚಾಣಾಕ್ಷತನ ಅಥವಾ ಇದು ನಿಮಗೆ ಏನು ಕ್ರಿಯಾಶೀಲತೆ ಬೇಕೋ ಅದನ್ನೆಲ್ಲ ಡೆವಲಪ್ ಮಾಡೋದ್ರ ಕಡೆ ಆಲ್ರೆಡಿ ವರ್ಕ್ ಮಾಡಿಬಿಡುತ್ತೆ. ಒಂದು ಸಿಂಪಲ್ ಭಾಷೆಯಲ್ಲಿ ಹೇಳೋದಂದರೆ, ಇವಾಗ ಆಗಿದ್ದೀನಿ ಅಂತ ಹೇಳಿದಾಗ ಬ್ರೈನು ಆಗಿದ್ದೀನಿ, ಹಾಗಾಗಿ ನನ್ನ ನಡವಳಿಕೆ ಏನು ಅನ್ನೋದನ್ನ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಅಬ್ಸಲ್ಯೂಟ್. ಆಸ್ ಅ ಉದ್ಯಮಿ ನಾನು ಏನು ಮಾಡಬೇಕು ಅನ್ನೋದಕ್ಕೆ ರೂಟ್ಗಳನ್ನು ಓಪನ್ ಮಾಡ್ತಾ 100%. ಎಸ್, ಹೌದು. ಯಾಕಂದರೆ ಯಾವ್ದು ಇಲ್ಲ ಅಂತ ಹೇಳ್ತೀವಿ, ಅದು ಇನ್ನೂ ಇಲ್ಲ ಅಲ್ವಾ, ಅದಿನ್ನೂ ಫ್ಯೂಚರ್ಗೆ ಪುಷ್ ಮಾಡಿದಾಗೆ. ಅದು ಇನ್ನೂ ಇಲ್ವಲ್ಲ, ಇದ್ದಾಗ ನೋಡ್ಕೊಳ್ಳೋಣ, ಅಥವಾ ಇಲ್ವಲ್ಲ, ಅಯ್ಯೋ ಇಲ್ವಲ್ಲ ಅನ್ನೋ ಆತಂಕವನ್ನು ಬರ್ಸುತ್ತೆ. ಸುಮ್ಮನೆ ಇದು ತುಂಬ ಮನಿ ಮಾತಾಡ್ತಾರೆ ಜನ, ಹಾಗೆ ಕೇಳ್ತಿದ್ದೀನಿ. ಕೆಲವರು ಹಿಂಗೆ ಫನ್ ಆಗಿ ಕೇಳ್ತಾ ಇರ್ತಾರೆ, ಹೌದಪ್ಪ ಇವಾಗ ನನ್ನ ಬ್ಯಾಂಕಲ್ಲಿ 10 ಕೋಟಿ ಇದೆ ಅಂತ ನಾನು ಅನ್ಕೋತೀನಿ, ಬಂದುಬಿಡುತ್ತಾ ಅಂತಾರೆ. ಖಂಡಿತ ಒಳ್ಳೆ ಪ್ರಶ್ನೆ ಬರಲ್ಲ. ಯಾಕೆ ಗೊತ್ತಾ? ಯಾಕೆ ಅಂದರೆ 10 ಕೋಟಿ ದುಡಿಯೋ ಕ್ಯಾಲಿಬರ್ ನನಗಿದೆ ಅಂತ ನಿಮ್ಮ ಸುಪ್ತ ಮನಸ್ಸು ನಂಬೇ ಇಲ್ವೇ? ಸೊ ಅದು ಬರಲ್ಲ. ಸೊ ಅನ್ರಿಯಲಿಸ್ಟಿಕ್ ಆಗಿ ವಿತೌಟ್ ಫೇತ್ ಇದು ಸಾಧ್ಯನೇ ಇಲ್ಲ
ಅವರಪ್ಪನೂ ಅಷ್ಟು ಹಣ ದುಡ್ದೇ ಇಲ್ಲ, ಸೊ ನಾನು ಆ ಬ್ರ್ಯಾಕೆಟಲ್ಲಿ ಬರೋದೇ ಇಲ್ಲ ಅನ್ನೋದು ತುಂಬ ಡೀಪ್ ರೂಟೆಡ್ ಆಗಿ ಲಿಮಿಟೆಡ್ ಬಿಲೀಫ್ ಆಗಿ ನಮ್ಮಲ್ಲಿ ಕೂತಿದೆ. ನಾನೊಂದು ಎಕ್ಸಾಂಪಲ್ ಹೇಳಲೇಬೇಕು ಈ ನಿಟ್ಟಿನಲ್ಲಿ. ಎಷ್ಟೋ ಸತಿ ನಮ್ಮ ಮನೆಗಳಲ್ಲೇ ನಾವು ನೋಟಿಸ್ ಮಾಡ್ಬೋದು, ಎಲ್ಲರ ಮನೇಲೂ ಯಾವುದೋ ಒಂದು ಪ್ಯಾಟರ್ನಲ್ಲಿ ನಮ್ಮ ಫ್ಯಾಮಿಲಿ ಬಂದಿರುತ್ತೆ ಅಂತ ಇಟ್ಕೊಳ್ಳಿ. ಆ ಪ್ಯಾಟರ್ನ್ ಬಿಟ್ಟು ನೀವು ಹಾಕ್ಕೊಳ್ಳೋ ಬಟ್ಟೆಯಿಂದ ಹಿಡ್ಕೊಂಡು ಮಾಡೋ ಕೆಲಸದವರೆಗೂ ಅಥವಾ ನಿಮ್ಮ ವಿಚಾರ ಚೇಂಜ್ ಆಗೋವರೆಗೂ ಏನಾದರೂ ಸ್ವಲ್ಪ ಚೇಂಜ್ ಆದರೆ ಮನೇಲಿರೋರೆಲ್ಲ ಕ್ರ್ಯಾಂಕಿ ಆಗಿಬಿಡ್ತಾರೆ. ಹೌದು, ಬಿಕಾಸ್ ಅದು ಸಿರಿತನದಿಂದ ಹಿಡ್ಕೊಂಡು ಹೆಚ್ಚು ಓದೋದ್ವರೆಗೂ ಏನು ಬೇಕಾದ್ರೂ ಇರಬಹುದು. ಬಿಕಾಸ್ ವಿ ಆರ್ ಸೋ ಅಡ್ಜಸ್ಟೆಡ್ ಟು ದಟ್ ಬಕೆಟ್. ಅದ್ರ ಒಳಗಡೆ ಏನು ಪ್ರಪಂಚ ಇಲ್ಲ, ಅದ್ರ ಹೊರಗಡೆ ನೀನೇನು ಮಾಡ್ತಾ ಇದೆಯಾ ಅಂತ, ಇನ್ಕ್ಲೂಡಿಂಗ್ ದಟ್ ಪರ್ಸನ್. ನಾನೇನೋ ತಪ್ಪು ಮಾಡ್ತಾ ಇದ್ದೀನ, ದುಡ್ಡು ಮಾಡಿ ಜಾಸ್ತಿ ಓದಿ ಫೇಮಸ್ ಆಗಿ ವಾಪಸ್ ಹೋಗ್ಬಿಡೋಣ ಇರು ಅಂತ ಏನೋ ಹುಚ್ಚುಚ್ಚು ನಿರ್ಧಾರಗಳನ್ನು ಮಾಡಿ ಕಳ್ಕೊಂಡು ವಾಪಸ್ ಹೋಗಿರೋರು ತುಂಬ ಜನ ಇದ್ದಾರೆ. ನಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಾವು ತುಂಬ ಲೋವರ್ ಫ್ಯಾಮಿಲಿಯಿಂದ ಬಂದಿರೋದ್ರಿಂದ ಡೈಲಿ ಜೀವನ ಹೆಂಗೆ, ನಮ್ಮ ತಂದೆ ಆಟೋ ಓಡಿಸ್ತಾ ಇದ್ರೆ ಅವತ್ತು ತಂದಿದ್ದ ದುಡ್ಡು ಅವತ್ತಿಗೆ. ಸೇವಿಂಗ್ಸ್ ಅನ್ನೋದು ನಮ್ಮ ಮನೇಲಿ ಗೊತ್ತೇ ಇರಲಿಲ್ಲ. ಹೊಸ ಕಾನ್ಸೆಪ್ಟ್ ಅಲ್ವಾ? ನೋ ಕಾನ್ಸೆಪ್ಟ್, ಅದು ಇಲ್ವೇ ಇಲ್ಲ, ಇನ್ವಿಸಿಬಲ್ ಅದು. ಸೇವಿಂಗ್ಸ್, ನೋ ಸೇವಿಂಗ್ಸ್. ರೈಟ್. ಇವತ್ತು ನಮ್ಮ ತಂದೆ ಭಾನುವಾರ ಇಸ್ ಅ ಸ್ಪೆಷಲ್ ಡೇ ಫಾರ್ ಅಸ್, ಒಳ್ಳೆ ಅಡುಗೆ ಮಾಡಬೇಕು, ಅವತ್ತು ಎಕ್ಸ್ಟ್ರಾ ₹100 ದುಡಿತಾ ಇದ್ರು. ಆದ್ರೆ ಸೋಮವಾರದಿಂದ ಶನಿವಾರ ಅದಾಗ್ತಿರ್ಲಿಲ್ಲ, ಓನ್ಲಿ ಆನ್ ಸಂಡೇ. ಅಗೇನ್ ₹100 ಉಳಿತು ಅಥವಾ ₹50 ಉಳಿತು ಅಂದ್ರೆ ಅದನ್ನು ಸ್ಪೆಂಡ್ ಮಾಡ್ಬಿಡೋರು. ಯು ಡೋಂಟ್ ಬಿಲೀವ್ ಮೀ ಪೂರ್ವಿ, ಫಾರ್ ಇಯರ್ಸ್ ಅದು ನನ್ನೊಳಗಡೆ ಇತ್ತು. 100% ಐ ಅಗ್ರಿ, ಅಂಡ್ ಸಚ್ ಅ ಫ್ಯಾಂಟಾಸ್ಟಿಕ್ ಎಕ್ಸಾಂಪಲ್. ನಾನು ಸೇವಿಂಗ್ಸ್ ಅನ್ನೋದನ್ನ ನನಗೆ ಗೊತ್ತೇ ಇಲ್ಲ. ಏಲಿಯನ್ ಕಾನ್ಸೆಪ್ಟ್ ಅದು. ಡೆಟ್ ಜಾಸ್ತಿ ಇರ್ತಿತ್ತು, ಸೇವಿಂಗ್ಸ್ ಕಮ್ಮಿ ಇರ್ತಾ ಇತ್ತು. ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್, ವೈ ಆಮ್ ಐ ಲೈಕ್ ದಿಸ್? ಅದು ನನಗೆ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತು. ಫಾರ್ ಇಯರ್ಸ್ ನಾನು ಅದನ್ನ ನೋಡಿದೀನಿ, ಕೇಳಿಸ್ಕೊಂಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ನನ್ನ ಚೈಲ್ಡ್ಹುಡ್ ಇಂದ ಅದಿದೆ, ಅದು ಕ್ಯಾರಿ ಆಯ್ತು ನನಗೆ. ವೆನ್ ಐ ಸ್ಟಾರ್ಟೆಡ್ ಬ್ರೇಕಿಂಗ್ ಇಟ್ ವಾಸ್ ನಾಟ್ ಈಸಿ. ಸುಲಭ ಇರಲಿಲ್ಲ ನನಗದು. ವೆರಿ ಟ್ರೂ. ಇದು ಜನರೇಷನ್ಸ್ ಟು ಜನರೇಷನ್ಸ್ ಪಾಸ್ ಆಗಿರುತ್ತಲ್ಲ, ನಮ್ಮ DNA ರೆಕಗ್ನೈಸ್ ಮಾಡಲ್ಲ ಅದನ್ನ. ಇದು ಯಾವುದೋ ಹೊಸ್ತು. ಆಮೇಲೆ ಒಂದು ರೀತಿ ಪಾಪ ಪ್ರಜ್ಞೆ ಕಾಣೋಕೆ ಶುರು ಮಾಡುತ್ತೆ. ನಾನು ಏನೋ ಒಂಥರ ವಿಚಿತ್ರವಾಗಿ ಮಾಡ್ತಾ ಇದ್ದೀನ, ಸರಿ ಇಲ್ವಾ ಅಂತ. ಅದು ಇದ್ರ ಜೊತೆ ಕನೆಕ್ಟೆಡ್ ಆಗಿದೆ ಅಂತಲೂ ಗೊತ್ತಾಗಲ್ಲ. ಆ್ಯಂಡ್ ಎಷ್ಟೋ ಸತಿ ಮನೇಲಿರೋರೆ ವೈಮನಸ್ಯದಿಂದ ನಿನಗೆ ದುಡ್ಡು ಮಾಡ್ತಾ ಇದೆಯಲ್ಲ, ಕೊಬ್ಬಂದಿದೆ ಬಿಡು ಅಂತಾನೋ ಅಥವಾ ಇನ್ನೊಂದೇನೋ ಮತ್ತೊಂದೇನೋ ಮಾಡಿ ಅವರು ಆ ವ್ಯಕ್ತಿಯನ್ನು, ಬದಲಾಗ್ತಾ ಇರೋ ವ್ಯಕ್ತಿಯನ್ನು ಪುಷ್ ಮಾಡೋಕ್ಕೂ ಟ್ರೈ ಮಾಡ್ತಾರೆ ಎಷ್ಟೋ ಮನೆಗಳಲ್ಲಿ. ಸೊ ಆ ಚೇಂಜನ್ನು ಎಂಬ್ರೇಸ್ ಮಾಡೋದಿದೆಯಲ್ಲ, ನೀವು ಹೇಳಿದಾಗೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಅದಕ್ಕೆ ಸೆಕೆಂಡ್ ಪಾರ್ಟ್ ಆಗಲೇ ನಾನು ಹೇಳಿದೆ, ಒಂದು ಈ ಥರ ರೂಢಿಗಳನ್ನು ಮಾಡ್ಕೊಳ್ಳೋದು. ನೀವು ಬ್ರೈನ್ನ ಫುಲ್ ಮಾಡಿ, ಇಲ್ಲ ಯಾರಾದರೂ ಜಾಣ್ರ ಹತ್ರ ಟಿಪ್ಸ್ ಕೇಳಿ, ಇಲ್ಲ ಏನೋ ಒಂದು ಪ್ರಾಕ್ಟೀಸ್ ಮಾಡಿ ಆ ಪ್ಯಾಟರ್ನ ಬ್ರೇಕ್ ಮಾಡಿ. ಎರಡನೇದಿದೆ ಶಾರ್ಟ್ಕಟ್. ಅದು ಏನದು? ನಾವೆಲ್ಲ ಅದು ವಯಸ್ಸಾದಾಗ ಮಾಡ್ಕೊಳ್ಳೋದು ಅಂತ ಅಂತೀವಲ್ಲ, ಆಧ್ಯಾತ್ಮ. ನಾನು ಯಾರು ಅನ್ನೋ ಪ್ರಶ್ನೆಯನ್ನು ನಾವು ಕೇಳ್ಕೊಂಡಾಗ, ನಾನು ಸಮೃದ್ಧ, ನಾನು ಆನಂದ, ನಾನು ಏಳಿಗೆ, ನಾನು ವೈಭವ. ಸೊ ಯಾವಾಗ ನನಗೆ ಅದು ಮನದಟ್ಟಾಗೋಗುತ್ತೋ, ನನ್ನ ಜೊತೆಯಲ್ಲೇ ಈ ಎಲ್ಲ ವಿಶೇಷವಾದ ಗುಣಗಳು ಇದೆ ಅನ್ನೋದು ಕನ್ಫರ್ಮ್ ಆದಾಗ, ಈಗ ನಿಮ್ಮದೇ ಎಕ್ಸಾಂಪಲ್ ಬಂದಾಗ, ನಾನು ಸಮೃದ್ಧ. ಈಗ ನಾವು ಯಾವುದೇ ದೇವಸ್ಥಾನವನ್ನು ನೋಡಿದ್ರೆ ಅಲ್ಲಿ ಆ ವೈಭವೀಕರಣ ಇರೋದಿಲ್ವಾ? ತುಂಬ ಬಡವರಾಗಿ ದೇವ್ರನ್ನ ನೋಡೋಕೆ ಇಷ್ಟಪಡ್ತೀವ? ಇಲ್ಲ. ಅದು ಜುಳು ಅಂತ ಹೊಡಿತಾ ಇದ್ರೇ ದೇವ್ರಿಗೂ ಒಂದು ಗತ್ತು ಅಲ್ವಾ? ಸೊ ನಾನು ಸಮೃದ್ಧತೆ, ಅದನ್ನು ನಾನು ಕಂಪ್ಲೀಟಾಗಿ ಆನೆಸ್ಟಾಗಿ ನಂಬಬೇಕು. ಅಬ್ಸಲ್ಯೂಟ್ಲಿ ನಂಬಿದಾಗ ಐ ವಿಲ್ ಸೇವ್ ನಾವು ಅಂದಾಗ ರೆಸಿಸ್ಟೆನ್ಸ್ ಬರೋದಿಲ್ಲ ಮೈಂಡಲ್ಲಿ. ಆಧ್ಯಾತ್ಮದಲ್ಲಿ ಎಲ್ಲ ಆರೋಗ್ಯದ ಸಮೃದ್ಧದ ಸೂತ್ರಗಳು ತುಂಬ ಸುಲಭವಾಗಿದೆ. ಸೊ ಇದನ್ನ ತುಂಬ ಸಣ್ಣದಾಗಿ ಬ್ರೇಕ್ ಡೌನ್ ಮಾಡಬೇಕು ಅಂತ ಹೇಳಿದ್ರೆ, ಇಫ್ ಯಾರಾದರೂ ನಿಮಗೆ ಅಗ್ಲಿ ಇದ್ದೀರಿ ಅಂತ ಹೇಳ್ತಾ ಇದ್ರೆ, ನೋ, ಐ ಆಮ್ ಬ್ಯೂಟಿಫುಲ್. ಇದು ಎವ್ರಿ ಟೈಮ್ ನಮಗೆ ನಾವು ಹೇಳ್ಕೋಬೇಕಾಗಿರೋದು. ನೀನ್ ದಡ್ಡ ಇದೆಯಾ ಅಂತ ಹೇಳಿದ್ರೆ, ನಾನು ಬುದ್ಧಿವಂತ. ಈಗ ಇದಕ್ಕೊಂದು ಹ್ಯಾಶ್ಟ್ಯಾಗ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ತುಂಬಾ ಒಳ್ಳೆ ಎಕ್ಸಾಂಪಲ್ ಹೇಳಿದ್ರಿ. ನಾನು ಈಗ ನೀನು ಅಗ್ಲಿ ಇದೆಯಾ ಅಂದ್ರೆ ನಾನು ಸುಂದರವಾಗಿದ್ದೀನಿ ಅಂತ ಹೇಳ್ಕೊಳ್ತೀವಿ ಅಂತ. ಈಗ ಆಧ್ಯಾತ್ಮದ ಕಾಂಟೆಕ್ಸ್ಟ್ ಅಲ್ಲಿ ಪ್ರಾಮಾಣಿಕವಾಗಿ ನಾನು ನಂಬೇಕಲ್ಲ ಆ ಸೆಂಟೆನ್ಸ್ನ, ಹೌದು ನಾನು ಸುಂದರವಾಗಿದ್ದೀನಿ ಅಂತ. ಅದಕ್ಕೆ ಬ್ಯಾಕ್ ಗ್ರೌಂಡ್ ಥಾಟ್ ಪ್ರಾಸೆಸ್ ಏನು ಓಡಬೇಕು ನೀವು ಮನೇಲಿ ಕೂತ್ಕೊಂಡು ನಿಮ್ಮ ಜೊತೆ ನೀವು ಸಮಯ ಸ್ಪೆಂಡ್ ಮಾಡಿದಾಗ ಅಂದರೆ, ನಂತರ ಅಥವಾ ನಿಮ್ಮ ಥರ ಬ್ರಹ್ಮಾಂಡದಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ, ಇಡೀ ಸೃಷ್ಟಿಯಲ್ಲಿ ಇದುವರೆಗೂ ಯಾರಾದರೂ ಬಂದಿದ್ದಾರಾ? ಹಿಂದೆ ಮುಂದೆ ಬರ್ತಾರಾ? ಗೊತ್ತಿಲ್ಲ. ಹಾಗಾದರೆ ನೀವು ವಿಶೇಷ ಅಲ್ವಾ? ಖಂಡಿತ ಬರೋದಿಲ್ಲ. ಈಗ ಅಟ್ಲೀಸ್ಟ್ ನಿಮ್ಮ ಮುಖ ಮ್ಯಾಚ್ ಆದರೂ ನಿಮ್ಮ ಫಿಂಗರ್ ಪ್ರಿಂಟ್ ಮ್ಯಾಚ್ ಆಗಲ್ಲ, ಫಿಂಗರ್ ಪ್ರಿಂಟ್ ಮ್ಯಾಚ್ ಆದರೂ ನಿಮ್ಮ ಕಾಲ್ದು ಇದು ಪ್ರಪೋರ್ಷನ್ ಮ್ಯಾಚ್ ಆಗಲ್ಲ, ಹೌದಲ್ವಾ? ಸೊ ಇಟ್ ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ದ್ಯಾಟ್ ಸಂಬಡಿ ಲೈಕ್ ಯು ಇಸ್ ಗೋಯಿಂಗ್ ಟು ಬಿ ಬಾರ್ನ್ ಅಗೇನ್ ಇನ್ ದಿಸ್ ಯೂನಿವರ್ಸ್. ಎಂಟರ್ ಈ ಜನ್ಮ ಬಿಟ್ಬಿಡಿ, ಇಡೀ ಕ್ರಿಯೇಷನಲ್ಲಿ ಹೇಳ್ತಾ ಇದ್ದೀನಿ. ಈಗ ನಾನು ಈ ಕಾನ್ಸೆಪ್ಟಲ್ಲಿ ನಾನು ವಿಶೇಷ ಅಂದ್ಕೊಂಡ್ರೆ ಏನೋ ದೊಡ್ಡದಾಗಿ ಓಪನ್ ಆದಂಗೆ ಆಗುತ್ತೆ ಅಲ್ವಾ? ಹೌದಲ್ವಾ? ಈಗ ಬುದ್ಧಿವಂತದ್ದು ಹೇಳಿದ್ರಿ. ಎಸ್, ಪ್ಲೀಸ್ ಗೋ ಅಹೆಡ್. ಎಸ್, ಅದೇ ನಾನು ಬುದ್ಧಿವಂತ. ಎಸ್, ಇವಾಗ ಅದಕ್ಕೊಂದು ಎಕ್ಸ್ಪ್ಲನೇಷನ್ ನಾವು ಮನೇಲಿ ಕೂತ್ಕೊಂಡು. ಈಗ
ಜ್ಞಾನ ಅನ್ನೋದು ಎಷ್ಟು ಹೇರಳವಾಗಿದೆ, ಅದು ನಮ್ಮ ಬ್ರೈನ್ ಪವರ್ಗೆ ಖಂಡಿತ ಲಿಮಿಟೆಡ್ ಅಲ್ಲ. ಒಬ್ಬ ಒಲಿಯೋದಲ್ಲಿ ಜಾಣ ಆದರೆ ಒಬ್ಬ ಟ್ರೇಡಿಂಗಲ್ಲಿ ಜಾಣ ಇರ್ತಾನೆ, ಒಬ್ಬ ಮ್ಯಾಥ್ಸಲ್ಲಿ ಜಾಣ ಆದರೆ ಒಬ್ಬ ಬಯಾಲಜಿಲಿ ಜಾಣ ಇರ್ತಾನೆ, ಅಥವಾ ಇದು ಯಾವುದು ಗೊತ್ತಿಲ್ಲ ಅಂದರೆ ರೈತ ಭಾರಿ ಜಾಣ ಇರ್ತಾನೆ ಅವನ ಕೆಲಸದಲ್ಲಿ. ಸೊ ಆ ಜಾಣ್ಮೆಯನ್ನು ನಾನು ರೀಡಿಫೈನ್ ಮಾಡಿಕೊಂಡು ನಾನು ಭಗವಂತನ ಬುದ್ಧಿವಂತ ಮಗು ಅಂತ ಅಂದ್ಕೊಂಡಾಗ, ಯಾರೇ ಪೆದ್ದ ಅಂದರೆ ಹೋಗ ನಾನು ತುಂಬ ಜಾಣ ಅಂತ ಅಂದಾಗ ಅವನಿಗಲ್ಲಿ ಆಕ್ಸೆಪ್ಟೆನ್ಸ್ ಬರುತ್ತೆ. ಇಲ್ಲಾಂದರೆ ಪೆದ್ದ ಅಂದಾಗ ನಾನು ಜಾಣ ಅಂದರೆ ಇಲ್ಲ ನಾನು ಜಾಣ ಇಲ್ಲದೆ ಇರ್ಬೋದು ಅಂತ ಅಲ್ಲಿ ಡೌಟ್ ಆಗುತ್ತೆ. ಡೌಟ್ ಇಸ್ ಶಾರ್ಟ್ ಸರ್ಕ್ಯೂಟ್, ಅಂದರೆ ಕರೆಂಟ್ ಪಾಪ ಚೆನ್ನಾಗಿ ಪಾಸ್ ಆಗಿ ಠಕ್ ಅಂತ ಎಲ್ಲ ಆಫ್ ಆಗಿಬಿಡುತ್ತೆ. ಸೊ ಈ ಡೌಟ್ ಬರಬಾರ್ದು, ಆಳವಾಗಿ ನಂಬಬೇಕು ಅಂದರೆ ನೀವು ನಿಮ್ಮ ಜೊತೆಯಲ್ಲಿ ಈ ಒಂದೊಂದು ಕಾನ್ಸೆಪ್ಟ್ ಜೊತೆಲೂ ಅಟ್ಲೀಸ್ಟ್ 2 ನಿಮಿಷ ಕೂತ್ಕೋಬೇಕು. ವೆರಿ ಬ್ಯೂಟಿಫುಲ್. ಎಸ್.